ಇನ್ನು ಮೊನ್ನೆವರೆಗೂ ಬಾನಂಗಳದತ್ತ ಮುಖ ಮಾಡಿ ಮಳೆರಾಯನಿಗಾಗಿ ಕಾದು ಕುಳಿತಿದ್ದ ಕರುನಾಡಿಗೆ ಈಗ ಅದೇ ಮಳೆರಾಯ ನಡುಕ ಹುಟ್ಟಿಸ್ತಾ ಇದ್ದಾನೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಸುರಿತಾ ಇರುವಂತಹ ಮಳೆಗೆ ರಾಜ್ಯದ ನದಿಗಳು ರೌದ್ರಾವತಾರ ತಾಳಿವೆ. ನದಿ ಪಾತ್ರದ ಜನರಲ್ಲಿ ಜಲಪ್ರಳಯದ ಭೀತಿ ಶುರುವಾಗಿದೆ. ಸೇತುವೆಗಳು ಮುಳುಗ್ತಾ ಇದೆ, ಜಮೀನುಗಳು ಕೊಚ್ಚಿ ಹೋಗ್ತಾ ಇದೆ. ಎಲ್ಲಿ ನೋಡಿದ್ರೂ ನೀರು ನೀರು. ಮಳೆಯ ಅಬ್ಬರಕ್ಕೆ ನಲುಗಿದ ಕರುನಾಡಿನ ಕಂಪ್ಲೀಟ್ ರಿಪೋರ್ಟ್ ನೋಡ್ಕೊಂಡು ಬರೋಣ. ಬೆಳಗಾವಿಯಲ್ಲಿ ಸಪ್ತ ನದಿಗಳ ಅಬ್ಬರ, ಎಲ್ಲೆಲ್ಲೂ ಪ್ರವಾಹದ ಆತಂಕ. ಪಶ್ಚಿಮ ಘಟ್ಟಗಳಲ್ಲಿ ಸುರಿತಾ ಇರುವಂತಹ ಮಳೆಗೆ ಕೃಷ್ಣಾ, ದೂದ್ಗಂಗಾ, ಪಂಚಗಂಗಾ ನದಿಗಳು ಅಪಾಯದ ಮಟ್ಟವನ್ನು ಮೀರಿ ಅಬ್ಬರಿಸುತ್ತಿವೆ. ಕೊಲ್ಹಾಪುರದ ಶಿರೋಳ ತಾಲೂಕಿನ ಐತಿಹಾಸಿಕ ನರಸಿಂಹವಾಡಿ ದತ್ತ ಮಂದಿರಕ್ಕೆ ಕೃಷ್ಣಾ ಹಾಗೂ ಪಂಚಗಂಗಾ ನದಿ ನೀರು ನುಗ್ಗಿದ್ದು ದೇವಸ್ಥಾನ ಭಾಗಶಃ ಜಲಾವೃತವಾಗಿದೆ. ಭಕ್ತರು ಆತಂಕದ ನಡುವೆಯೇ ದೇವರ ದರ್ಶನವನ್ನ ಪಡೀತಾ ಇದ್ದು, ಯಾವುದೇ ಕ್ಷಣದಲ್ಲಾದರೂ ದೇವಸ್ಥಾನ ಸಂಪೂರ್ಣ ಮುಳುಗಡೆಯಾಗುವ ಭೀತಿ ಎದುರಾಗಿದೆ. ಇತ್ತ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮುಲ್ಲಾನ್ಕಿ ಗ್ರಾಮದ ಮನ್ಸೂರಲ್ಲಿ ದರ್ಗಾವನ ದೂದ್ಗಂಗಾ ನದಿ ತನ್ನೊಡಲಿಗೆ ಎಳೆದುಕೊಂಡಿದೆ. ಕೇವಲ ಒಂದೇ ರಾತ್ರಿಯಲ್ಲಿ ದೂದ್ಗಂಗಾ ನದಿ ಬರೋಬ್ಬರಿ 20 ಅಡಿಯಷ್ಟು ಏರಿಕೆಯಾಗಿದೆ. ಮುಲ್ಕಾನಿ ದತ್ತವಾಡ ಹಾಗೂ ಮಲ್ಲಿಕವಾಡ ದತ್ತವಾಡ ಸಂಪರ್ಕ ಸೇತುವೆಗಳು ಸಂಪೂರ್ಣ ಜಲಸಮಾಧಿಯಾಗಿದೆ. ಬೆಳಗಾವಿ ಜಿಲ್ಲೆಯೊಂದರಲ್ಲೇ ಈವರೆಗೆ ಬರೋಬ್ಬರಿ 10 ಸಂಪರ್ಕ ಸೇತುವೆಗಳು ಮುಳುಗಡೆಯಾಗಿದ್ದು 20ಕ್ಕೂ ಹೆಚ್ಚು ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯಲ್ಲಿ ಬರೋಬ್ಬರಿ 10 ಸೇತುವೆಗಳು ಸಂಪರ್ಕ ಸೇತುವೆಗಳು ಮುಳುಗಡೆಯಾಗಿರುವಂತದ್ದು. ನಾನೀಗ ಮಲಿಕವಾಡ ದತ್ತವಾಡ ಅನ್ನುವಂತಹ 2 ಗ್ರಾಮಕ್ಕೆ ಸಂಪರ್ಕಿಸುವಂತಹ ಈ ಒಂದು ಸಂಪರ್ಕ ಸೇತುವೆ ಮೇಲ್ಭಾಗದಲ್ಲೇ ಇದ್ದೇನೆ. ಕಂಪ್ಲೀಟ್ ಆಗಿ ಈ ಒಂದು ಸೇತುವೆ ಏನಿತ್ತು ಅದು ಮುಳುಗಡೆಯಾಗಿ ಸೇತುವೆ ಮೇಲ್ಭಾಗದಲ್ಲಿ ನೀರು ಹರಿದು ಹೋಗ್ತಾ ಇರುವಂತದ್ದನ್ನ ನೀವೀಗ ದೃಶ್ಯಾವಳಿಗಳಲ್ಲಿ ನೋಡಬಹುದಾಗಿದೆ. ಒಂದೆಡೆ ಸೇತುವೆಗಳ ಮುಳುಗಡೆಯಾದ್ರೆ ಇನ್ನೊಂದು ಕಡೆ ಅನ್ನದಾತನ ಬದುಕು ನೀರಿನ ಪಾಲಾಗ್ತಿದೆ. ನಿಪ್ಪಾಣಿ ತಾಲೂಕಿನ ಕಾರದಗ ಬಳಿ ನದಿ ನೀರು ನುಗ್ಗಿ ಕಬ್ಬು, ಮೆಕ್ಕೆಜೋಳ, ಶೇಂಗಾ ಬೆಳೆಗಳು ಮುಳುಗಡೆಯಾಗಿದೆ. ಮಹಾರಾಷ್ಟ್ರದಾಗ ಭಾಳ ಮಳೆ ಆದಿಂದ ಇದರಲ್ಲಿ ಕಾಳಮವಾಡಿ ಧರಣದಿಂದ ಬರುವ ಇವು 2 ಹೊಳಿ ದೂಧಗಂಗಾ ಮತ್ತು ವೇದಗಂಗಾ ಈ ಥರದ ತುಂಬ ಈಗ ನದಿಗೆ ಭಾಳ ನೀರು ಬಂದಿದ್ದು ಇದರಲ್ಲಿ. ಇಲ್ಲಿ ರೈತರಿಗೆ ಈಗ ಅಂದರೆ ದನಗಳಿಗೆ ಅವ್ರಿಗೆ ಇದು ಮಾಡಬೇಕಾದ್ರೆ ಅವ್ರಿಗೆ ಮೇವದ ಉಪಲಬ್ಧತೆ ಭಾಳ ಕಡಿಮೆ ಆಗಿದೈತಿ. ಅದರಿಂದ ಜನರು ಭಾಳ ಬೇಜಾರಾಗಿದ್ದಾರೆ. ಪ್ರತಿ ಸಾರಿ ಆಗ್ತಿದ್ದಾರೆ ಹೊಸದಲ್ರಿ, ಪ್ರತಿ ಸಾರಿ ಐಡೆಂಟಿಫೈ ಮಾಡಿ ದೊಡ್ಡದು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಈಗಾಗಲೇ ಪೊಲೀಸರು ಪ್ರಿಕಾಷನ್ ಮಾಡಿದ್ದಾರೆ, ಎಲ್ಲ ಕಡೆ ಸ್ಟಾಪ್ ಮಾಡಿದ್ದಾರೆ, ಫಾರೆಸ್ಟರ್ ಅಲರ್ಟ್ ಆಗಿದ್ದಾರೆ. ಸೊ ಎಲ್ಲರೂ ಪ್ರಿಕಾಷನ್ ತೋದಾರೆ. ಇನ್ನು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಬ್ಯಾರೇಜ್ ಬಳಿ ಕೃಷ್ಣಾ ನದಿ ಅಕ್ಷರಶಃ ಸಮುದ್ರದಂತೆ ಭಾಸವಾಗ್ತಿದೆ. ಕೃಷ್ಣಾ ನದಿಯ ಒಳಹರಿವು 1 ಲಕ್ಷ ಕ್ಯೂಸೆಕ್ಸ್ ಗಡಿ ದಾಟಿದ್ದು ಹಿಪ್ಪರಗಿ ಬ್ಯಾರೇಜ್ಗೆ 77,000 ಕ್ಯೂಸೆಕ್ ನೀರು ಹರಿದು ಬರುತ್ತದೆ. ನದಿ ತೀರದ ರೈತರು ಜೀವದ ಹಂಗು ತೊರೆದು ತಮ್ಮ ಪಂಪ್ ಸೆಟ್ ಮೋಟಾರ್ ಪೈಪ್ಗಳನ್ನು ರಕ್ಷಿಸಿಕೊಳ್ಳಲು ಹರಸಾಹಸ ಪಡುತ್ತಿದ್ದಾರೆ. ಸದ್ಯ ನಾವಿರೋದು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಅಂತ ಏನೋ ಗ್ರಾಮ ಇದೆ. ಆ ಗ್ರಾಮದಲ್ಲಿರುವಂತಹ ಗ್ರಾಮದ ಪಕ್ಕ ಹರಿತಾ ಇರುವಂತಹ ಕೃಷ್ಣಾ ನದಿಯ ಒಂದು ಚಿತ್ರಣವನ್ನು ನಾವು ತೋರಿಸ್ತಾ ಇದ್ವಿ. ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವಂತಹ ನಿರಂತರ ಮಳೆ ಹಾಗೂ ಬೆಳಗಾವಿಯಲ್ಲಿ ಕೂಡ ಆಗ್ತಾ ಇರುವಂತಹ ಮಳೆಯ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿಗೆ ಈಗಾಗಲೇ ಜೀವ ಕಳೆ ಬಂದಿದ್ದು ಕೃಷ್ಣಾ ನದಿಯ ಒಡಲು ಸಂಪೂರ್ಣವಾಗಿ ಭರ್ತಿಯಾಗಿದೆ. ಪಶ್ಚಿಮ ಘಟ್ಟಗಳಲ್ಲಿ ನಿರಂತರ ಮಳೆಯಿಂದಾಗಿ ಘಟಪ್ರಭಾ ನದಿಗೂ ಅಪಾರ ನೀರು ಹರಿದು ಬರುತ್ತಿದೆ. ಹೀಗಾಗಿ ಮುಧೋಳ ತಾಲೂಕಿನ ಹೊರವಲಯದ ಸಿದ್ದೇಶ್ವರ ಕಿರು ಸೇತುವೆ ಜಲಾವೃತವಾಗಿದೆ. ಅದೇ ಸ್ಥಳದಲ್ಲಿ ನದಿಗೆ ವಿಷಕಾರಿ ನೀರು ಪೈಪ್ ಮೂಲಕ ಸೇರ್ಪಡೆಯಾಗುತ್ತದೆ. ಪ್ರವಾಹದ ಭೀತಿ ಇದ್ರೂ ಕರುನಾಡಿನ ಮಟ್ಟಿಗೆ ಈ ಮಳೆ ಸಂತಸವನ್ನು ತಂದಿದೆ. ಮಲೆನಾಡಿನ ಮಳೆಯಿಂದಾಗಿ ಶಿವಮೊಗ್ಗದ ಗಾಜನೂರು ತುಂಗಾ ಡ್ಯಾಂ ಸಂಪೂರ್ಣ ಭರ್ತಿಯಾಗಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಡ್ಯಾಂನ ಎಲ್ಲ 22 ಗೇಟ್ಗಳನ್ನು ಓಪನ್ ಮಾಡಲಾಗಿದ್ದು 24,000 ಕ್ಯೂಸೆಕ್ ನೀರು ನದಿಗೆ ಧುಮುಕ್ತಿರುವಂತಹ ದೃಶ್ಯ ಹಾಲಿನ ನೊರೆಯಂತೆ ಕಂಗೊಳಿಸುತ್ತದೆ. ತುಂಗಾ ನದಿ ಭರ್ತಿಯಾಗಿರುವಂತಹ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಹಿನ್ನೆಲೆ ಕೂಡ ತುಂಗಾ ಡ್ಯಾಂ ಸಂಪೂರ್ಣವಾಗಿ ಭರ್ತಿಯಾಗಿದೆ. ನಾನು ಹಿಂಭಾಗದಲ್ಲಿ ನೋಡ್ತಾ ಇರಬಹುದು 22 ಗೇಟ್ಗಳು ತೆರೆಯಲಾಗಿದೆ. 22 ಗೇಟ್ ತೆರೆದು 24,000 ಕ್ಯೂಸೆಕ್ ನೀರನ್ನ ತುಂಗಾ ನದಿಗೆ ಬಿಡಲಾಗ್ತದೆ. ಅತ್ತ ಜಗಳೂರಿನ 57 ಕೆರೆಗಳಿಗೆ ತುಂಗಭದ್ರಾ ನೀರು ಪೈಪ್ಲೈನ್ ಮೂಲಕ ಹರಿತಾ ಇದ್ದು ದಾವಣಗೆರೆ ಜಿಲ್ಲೆಯ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಮಳೆ ಕೇವಲ ನೀರನ್ನಷ್ಟೇ ತಂದಿಲ್ಲ, ಜೊತೆಗೆ ಅವ್ಯವಸ್ಥೆಯನ್ನೂ ಬಟಾಬಯಲು ಮಾಡಿದೆ. ಮಡಿಕೇರಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಕೇವಲ 6 ತಿಂಗಳ ಹಿಂದೆಯಷ್ಟೇ 35 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ತಡೆಗೋಡೆ ಮಳೆಗೆ ಅಕ್ಷರಶಃ ಕೊಚ್ಚಿ ಹೋಗಿದೆ. ಇದು ಕಳಪೆ ಕಾಮಗಾರಿಗೆ ಹಿಡಿದಂತ ಕೈಗನ್ನಡಿಯಾಗಿದೆ. ಅತ್ತ ಶ್ರೀಮಂಗಲದಲ್ಲಿ ಅಂಗನವಾಡಿ ಮೇಲೆ ಬೃಹತ್ ಮರವೊಂದು ವಾಲಿಕೊಂಡು ನಿಂತಿದೆ. ಉರುಳುವ ಸ್ಥಿತಿಯಲ್ಲಿದ್ರೂ ಅರಣ್ಯ ಇಲಾಖೆ ಕಣ್ಮಚ್ಚಿ ಕುಳಿತಿದೆ.
ಹಾಸನ ಜಿಲ್ಲೆಯ ಸಕಲೇಶಪುರ ಭಾಗದಲ್ಲಿ ಬಿರುಗಾಳಿಗೆ ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಮರಗಳು ಮುರಿದು ಬಿದ್ದ ಪರಿಣಾಮ ಮಾರನಹಳ್ಳಿ, ಹೆಗ್ಗದ್ದೆ ಸೇರಿದಂತೆ ಹಲವು ಗ್ರಾಮಗಳು ಕತ್ತಲಲ್ಲಿ ಮುಳುಗಿವೆ. ಜೀವದ ಹಂಗು ತೊರೆದು ಲೈನ್ಮನ್ಗಳು ದುರಸ್ತಿ ಕಾರ್ಯದಲ್ಲಿ ತೊಡಗಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕಳಸದ SK ಮೇಕಲ್ ರಸ್ತೆಯಲ್ಲಿ ಮರ ಬಿದ್ದು ಸಂಚಾರವೇ ಬಂದಾಗಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಆಟೋ ಚಾಲಕನ ಮನೆಯ ಛಾವಣಿ ಕುಸಿದು ಕುಟುಂಬವೊಂದು ಬೀದಿಗೆ ಬಂದಿದೆ. ಮಳೆಯ ಆರ್ಭಟ, ನದಿಗಳ ಅಬ್ಬರ ಹೆಚ್ಚಾಗ್ತಿದ್ದಂತೆ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತಗಳು ಅಲರ್ಟ್ ಆಗಿದೆ. ಜುಲೈ 9ರಂದು ಖುದ್ದು ಮುಖ್ಯಮಂತ್ರಿ DK ಶಿವಕುಮಾರ್ ಬೆಳಗಾವಿ ಜಿಲ್ಲಾ ಪ್ರವಾಸ ಕೈಗೊಂಡು ನೆರೆ ಪರಿಸ್ಥಿತಿಯ ಅವಲೋಕನ ನಡೆಸಲಿದ್ದಾರೆ. ಮಕ್ಕಳ ಸುರಕ್ಷತಾ ದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮವಾಗಿ ರಾಜ್ಯದ ಹಲವೆಡೆ ಇಂದು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಮುಂಗಾರು ಮಳೆ ರಾಜ್ಯದ ರೈತರ ಪಾಲಿಗೆ ಸಂಜೀವಿನಿಯಾಗಿದ್ದರೂ ನದಿ ಪಾತ್ರದ ಹಾಗೂ ಮಲೆನಾಡು ಭಾಗದ ಜನರ ಪಾಲಿಗೆ ವಿಪತ್ತಾಗಿ ಪರಿಣಮಿಸಿದೆ. ಮುಂದಿನ 4-5 ದಿನಗಳ ಕಾಲ ಇದೇ ರೀತಿ ವರುಣನ ಆರ್ಭಟ ಮುಂದುವರಿಯುವ ಮುನ್ಸೂಚನೆ ಇದ್ದು, ನದಿ ಪಾತ್ರದ ಜನ ಇನ್ನಷ್ಟು ಎಚ್ಚರಿಕೆಯಿಂದ ಇರಬೇಕಿದೆ. ಬ್ಯೂರೋ ರಿಪೋರ್ಟ್ TV9.